The cost and revenue functions of a product are given by C of x equal to 20x plus 4000 and R of x equal to 60x plus 2000 respectively. Under cost function C of x, revenue function R of x, where x is the number of items produced and sold. ನಾವೇನು ಫೈಂಡ್ ಮಾಡಬೇಕಂದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಅರ್ನ್ ಪ್ರಾಫಿಟ್ ಈಸ್, ಪ್ರಾಫಿಟ್ ಆಗಬೇಕು ಅಂತಂದ್ರೆ ಎಕ್ಸ್ ನ ವ್ಯಾಲ್ಯೂ ಏನಿರಬೇಕು ಅಂತ ಫೈಂಡ್ ಮಾಡಬೇಕು. ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2021 KCT. ಓಕೆ, ಈಗ ಪ್ರಾಫಿಟ್ ಆಗಬೇಕು ಅಂತಂದ್ರೆ ಕಂಡೀಷನ್ ಏನಿರಬೇಕು ಅಂತಂದ್ರೆ ರೆವೆನ್ಯೂ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಕಾಸ್ಟ್ ಆಫ್ ಎಕ್ಸ್, ಅಥವಾ ರೆವೆನ್ಯೂ ಆಫ್ ಎಕ್ಸ್ ಮೈನಸ್ C of x should be greater than 0. Revenue of x should be greater than cost of the x. So ಇದನ್ನ ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ. So R of x minus C of x will be greater than, should be greater than 0. What is R of x? R of x is 60x plus 2000. $60x plus 2000 ಮೈನಸ್ ಕಾಸ್ಟ್ ಫಂಕ್ಷನ್ ಏನಿದೆ 20x. ಇಲ್ಲಿ ಮೈನಸ್ ಇರೋದ್ರಿಂದ ಎರಡಕ್ಕೂ ಮೈನಸ್ ಅಪ್ಲೈ ಆಗಿಬಿಡ್ತದೆ. ಡೈರೆಕ್ಟ್ ಆಗಿ ನಾನು 20x ಮೈನಸ್ 4000 ಅಂತ ಬರ್ಕೊಂಡ್ಬಿಡ್ತೀನಿ. ಅಂಡ್ ದಿಸ್ ಶುಡ್ ಬಿ ಗ್ರೇಟರ್ ದೆನ್ 0. 60x minus 20x means 40x. 2000 minus 4000 means minus 2000. And this should be greater than 0. Minus 2000 right side ಬರಲಿ, it becomes plus 2000. ಆಡ್ ಮಾಡಿದಾಗ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಇಲ್ಲಿ ಈ ಕಡೆ ತಗೊಂತಿದ್ದೀನಿ ಅಂದ್ರೆ ಅರ್ಥ ಐ ಆಮ್ ಆಡಿಂಗ್ 2000 ಆನ್ ಬೋತ್ ಸೈಡ್ ಅಂತ. ಈಗ ಎರಡು ಕಡೆ 40 ಇಂದ ಡಿವೈಡ್ ಮಾಡಿ. ಸೊ ಪಾಸಿಟಿವ್ ರಿಯಲ್ ನಂಬರ್ ಇಂದ ಡಿವೈಡ್ ಮಾಡ್ತಿದ್ದೀನಿ, ಇನ್ಇಕ್ವಾಲಿಟಿ ಆಸ್ ಇಟ್ ಈಸ್ ಇರುತ್ತೆ. 40 ಕ್ಯಾನ್ಸಲ್ ಆಯಿತು, 0 ಹೋಗ್ಲಿ, 4 1s 4 5s 20, 0 ಆಸ್ ಇಟ್ ಈಸ್. ದೇರ್ಫೋರ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 50. ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 50. ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇದು 2022ರಲ್ಲಿ ಕೇಳಿದರೆ, ಬಟ್ ಆಕ್ಚುಲಿ ಇದು ಇನ್ಇಕ್ವಾಲಿಟಿ ಕ್ವಶನ್ ಅಲ್ಲ, ಕಾಂಪ್ಲೆಕ್ಸ್ ನಂಬರ್ಸ್ ಕ್ವಶನ್ ಇದು. ಬಟ್ ಎನಿಹೌ ಇರಲಿ. ಇಫ್ 3x plus i into 4x minus y equal to 6 minus i, where x and y are real numbers, then the value of x and y respectively. ಏನ್ ಮಾಡಬೇಕು, ರಿಯಲ್ ಪಾರ್ಟ್ ನ ರಿಯಲ್ ಪಾರ್ಟ್ ಜೊತೆ ಇಮ್ಯಾಜಿನರಿ ಪಾರ್ಟ್ ನ ಇಮ್ಯಾಜಿನರಿ ಪಾರ್ಟ್ ಜೊತೆ ಕಂಪೇರ್ ಮಾಡಿ. ಇಲ್ಲಿ ರಿಯಲ್ ಪಾರ್ಟ್ ಯಾವುದು ಅಂತಂದ್ರೆ 3x. ಇದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡಬೇಕು, 6 ಜೊತೆ ಕಂಪೇರ್ ಮಾಡಬೇಕು. therefore 3x equal to 6 ಆಗುತ್ತೆ. ಡಿವೈಡ್ ಮಾಡಿದ್ರೆ ವಿ ಗೆಟ್ x equal to 2. x equal to 2 ಸಿಕ್ಕರೆ ನಾವು ಎರಡು ಆಪ್ಷನ್ ನ ಎಲಿಮಿನೇಟ್ ಮಾಡಿಬಿಡಬಹುದು. ಆಪ್ಷನ್ ಎ ಆಗಲ್ಲ, ಆಪ್ಷನ್ ಡಿ ಆಗಲ್ಲ. ಯಾಕಂದ್ರೆ x 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಇದೆ. ಸೊ ಆಪ್ಷನ್ ಸಿ ಆಗಿರ್ಬೋದು, ಇಲ್ಲ ಆಪ್ಷನ್ ಬಿ ಆಗಿರ್ಬೋದು. ಈಗ ಇಮ್ಯಾಜಿನರಿ ಪಾರ್ಟ್ ನ ಕಂಪೇರ್ ಮಾಡಿ. ಇಲ್ಲೇನಿದೆ ಅಂತಂದ್ರೆ 4x ಮೈನಸ್ y ಇದೆ. ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಅಲ್ಲಿ i ನ ಕೋಎಫಿಷಿಯಂಟ್ ನ ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳ್ತೀವಿ, -1 ಇದೆ. ಸೊ 4x ಮೈನಸ್ y ಯಾವ್ದಕ್ಕೆ ಈಕ್ವಲ್ ಆಗಬೇಕು ಅಂತಂದ್ರೆ -1 ಗೆ ಈಕ್ವಲ್ ಆಗಬೇಕು. ಬಟ್ ಆಲ್ರೆಡಿ ವಿ ನೋ ದಟ್ x equal to 2. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 4 into 2 minus y equal to -1. 4 2s 8, -1 ಲೆಫ್ಟ್ ಸೈಡ್ ಬರಲಿ, +1 ಆಯಿತು. ಮೈನಸ್ y ರೈಟ್ ಸೈಡ್ ಹೋದ್ರೆ ಇಟ್ ಬಿಕಮ್ಸ್ ಪ್ಲಸ್ y. ಸೊ 8 plus 1 is 9. therefore y equal to 9. x ವ್ಯಾಲ್ಯೂ 2 ಆದರೆ y ವ್ಯಾಲ್ಯೂ 9. ಆಪ್ಷನ್ ಸಿ ಕರೆಕ್ಟ್, ಆಪ್ಷನ್ ಬಿ ರಾಂಗ್. ನೆಕ್ಸ್ಟ್ ಕ್ವಶನ್, ಇದನ್ನ 2023 ನಲ್ಲಿ ಕೇಳಿದ್ರು. The shaded region in the figure given in the solution of which of the inequations. ಇಲ್ಲಿ ಶೇಡೆಡ್ ರೀಜನ್ ಏನಿದೆಯಲ್ಲ, ಯಾವ ಇನ್ಇಕ್ವಾಲಿಟಿಗಳನ್ನ ತಗೊಂಡ್ರೆ ಈ ಶೇಡೆಡ್ ರೀಜನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರು. ನೋಡಿ, ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಕಂಡೀಷನ್ ಇರಲೇಬೇಕು. 4 ಆಪ್ಷನ್ ಅಲ್ಲಿ ಅದಿದೆ, ಸೊ ಪ್ರಾಬ್ಲಮ್ ಇಲ್ಲ. ಈಗ ಎರಡು ಲೈನ್ಗಳಿದೆ, ಒಂದು 0,7, ಇನ್ನೊಂದು 7,0. ಈ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ಈಕ್ವೇಶನ್ ಯಾವುದು ಅಂತಂದ್ರೆ x plus y equal to 7. ಇದು ಈಕ್ವೇಶನ್. ಈ ಈಕ್ವೇಶನ್ ಈ ಲೈನ್ ಬರುತ್ತೆ. ಮತ್ತೊಂದು ಲೈನ್ ಇದೆ 0,2 ಮತ್ತು 3,4 ನಡುವೆ ಪಾಸ್ ಆಗಿ ಹೋಗುವಂತದ್ದು. ಅದರ ಕರೆಸ್ಪಾಂಡಿಂಗ್ ಈಕ್ವೇಶನ್ ಯಾವ್ದಾಗಿರುತ್ತೆ ಅಂತಂದ್ರೆ 2x minus 3y plus 6 equal to 0. ನೀವು ಆಪ್ಷನ್ ಅಲ್ಲಿ ನೋಡಬಹುದು, ಈ ಈಕ್ವೇಶನ್ ಗಳು ಬಂದಿದೆ ಆಲ್ರೆಡಿ. ಈಗ ನಾವು ಫೈಂಡ್ ಮಾಡಬೇಕಾಗಿರೋದು ಇನ್ಇಕ್ವಾಲಿಟಿ. ಅಂದ್ರೆ x plus y ಲೆಸ್ ದೆನ್ ಆರ್ ಈಕ್ವಲ್ ಟು 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಯಾವ ಈಕ್ವೇಶನ್ ಹೋಲ್ಡ್ ಆಗುತ್ತೆ ಅನ್ನೋದು. ಈಗ ಫಸ್ಟ್ ತಗೊಳ್ಳೋಣ, ಆಪ್ಷನ್ ಎ ತಗೊಳ್ಳೋಣ. x plus y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7 ಇದೆ. ಇದನ್ನ ತಗೊಂಡ್ರೆ
ಯಾವ್ದಾದ್ರು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ತಗೋಬೇಕು. ಈ ಲೈನ್ ಹೌದಾ, ಇದು ಯಾವುದು ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 7. ಇದರ ಈಕ್ವೇಶನ್ ಏನಿದೆ ಅಂತಂದ್ರೆ 2x ಮೈನಸ್ 3y ಪ್ಲಸ್ 6 ಈಕ್ವಲ್ ಟು 0 ಅಂತ ಇದೆ. ಈಗ ಈ ಲೈನ್ ನ ಕೆಳಗಡೆ ಶೇಡೆಡ್ ರೀಜನ್ ಇದೆ ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನು ತಗೊಂಡ್ರೆ ಈ ಇನ್ಇಕ್ವಾಲಿಟಿ ಹೋಲ್ಡ್ ಆಗಬೇಕು. ಆಗುತ್ತಾ ಅಂತ ನೋಡೋಣ. ಯೂಶಲಿ ನಾವು ಯಾವ ಪಾಯಿಂಟ್ ಅನ್ನು ತಗೊಳ್ತೀವಿ ಅಂದ್ರೆ 0 0 ತಗೊಳ್ತೀವಿ ಅಂತ ಹೇಳಿದೀನಿ. ಸೊ 0 0 ತಗೊಳ್ಳೋಣ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಪ್ಲಸ್ 0 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7. 0 ಪ್ಲಸ್ 0 ಈಸ್ 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7 ವಿಚ್ ಈಸ್ ಫಾಲ್ಸ್. ಸೊ ಆಪ್ಷನ್ ಎ ರಾಂಗ್. ಅಂದ್ರೆ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7 ಎಲ್ಲೆಲ್ಲಿ ಇರುತ್ತಲ್ಲ ಅದು ರಾಂಗ್. ಸೊ ಆಪ್ಷನ್ ಡಿ ಕೂಡ ರಾಂಗ್. ಈಗ ಸೆಕೆಂಡ್ ಇನ್ಇಕ್ವಾಲಿಟಿಗೆ ಬರೋಣ. ಯಾವುದು ಅಂದ್ರೆ 2x ಮೈನಸ್ 3y ಪ್ಲಸ್ 6 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದನ್ನ ತಗೊಳ್ಳೋಣ. ಈ ಲೈನ್ ಯಾವುದು ಅಂತಂದ್ರೆ ಇದಕ್ಕೂ ಕರೆಸ್ಪಾಂಡಿಂಗ್ ಯಾವ್ದು ತಗೊಳ್ತೀನಿ ನಾನು ಅಂತಂದ್ರೆ 0 0 ನೇ ತಗೊಳ್ತೀನಿ. 0 0 ತಗೊಂಡಾಗ ಟ್ರೂ ಅಂತ ಬರಬೇಕು. ಯಾಕಂದ್ರೆ ಈ ಲೈನ್ ಕೆಳಗಡೆ ಶೇಡೆಡ್ ರೀಜನ್ ಇದೆ. ಕೆಳಗಡೆ ಶೇಡೆಡ್ ರೀಜನ್ ಅಂತ ಇದೆ ಅಂತಂದ್ರೆ ಒಂದು ತಗೊಂಡು ನೋಡೋಣ. ಇದನ್ನ ತಗೊಂಡು ನೋಡೋಣ, ಗೊತ್ತಾಗ್ಬಿಡ್ತದೆ. 2 ಇಂಟು 0 ಮೈನಸ್ 3 ಇಂಟು 0 ಪ್ಲಸ್ 6 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. 2 into 0 is 0, 3 into 0 0, 0 plus 0 0 ಆಯ್ತು, 0 plus 6 is 6, 6 is greater than or equal to 0. So true. ಅಂದ್ರೆ 2x minus 3y plus 6 ಗೆ 0 0 ಹಾಕಿದಾಗ ಟ್ರೂ ಅಂತ ಬಂದಿದೆ. therefore greater than or equal to 0 ಇರುವಂತದ್ದು ಕರೆಕ್ಟ್. ಸೊ ಆಲ್ರೆಡಿ ಎ ಈ ಇನ್ಇಕ್ವಾಲಿಟಿ ಸಲುವಾಗಿ ಹೋಗಿದೆ. ಅಂದ್ರೆ ಸಿ ಆಗಿರ್ಬೇಕು ಇಲ್ಲ ಬಿ ಆಗಿರ್ಬೇಕು. ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇಲ್ಲಿದೆ ನೋಡಿ. ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇದೆ. ಸೊ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಕರೆಕ್ಟ್, ಆಪ್ಷನ್ ಬಿ ರಾಂಗ್. ಓಕೆ, ಸೊ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಗಿವನ್ ದಟ್ ಎ ಬಿ ಅಂಡ್ ಎಕ್ಸ್ ಆರ್ ರಿಯಲ್ ನಂಬರ್ಸ್ ಅಂಡ್ ಎ ಈಸ್ ಲೆಸ್ ದನ್ ಬಿ. ಕಂಡೀಷನ್ ಏನಿದೆ? ಎ ಈಸ್ ಲೆಸ್ ದನ್ ಬಿ ಅಂಡ್ ಎಕ್ಸ್ ಈಸ್ ಲೆಸ್ ದನ್ 0. ಎಕ್ಸ್ ಈಸ್ ಲೆಸ್ ದನ್ 0 ಅಂತಂದ್ರೆ ಎಕ್ಸ್ ಇಸ್ ಅ ನೆಗೆಟಿವ್ ನಂಬರ್ ಅಂತ ಅರ್ಥ. ಒಂದು ನೆಗೆಟಿವ್ ನಂಬರ್ ಅನ್ನ ನಾವು ಡಿವೈಡ್ ಮಾಡಿದಾಗ, ಇಲ್ಲಿ 4 ಆಪ್ಷನ್ಗಳಲ್ಲಿ ಎಕ್ಸ್ ನ ಡಿವೈಡ್ ಮಾಡಿದ್ದಾರೆ. ಸೊ ಒಂದು ನೆಗೆಟಿವ್ ನಂಬರ್ ನ ಡಿವೈಡ್ ಮಾಡಿದಾಗ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ದೇರ್ಫೋರ್ ಎ ಬೈ ಎಕ್ಸ್ ಲೆಸ್ ದನ್ ಇರೋದು ಏನಾಗುತ್ತೆ ಅಂದ್ರೆ ಗ್ರೇಟರ್ ದ್ಯಾನ್ ಬಿ ಬೈ ಎಕ್ಸ್ ಆಗುತ್ತೆ. ಯಾಕಂದ್ರೆ ನಾವು ಒಂದು ನೆಗೆಟಿವ್ ನಂಬರ್ ಇಂದ, ನೆಗೆಟಿವ್ ರಿಯಲ್ ನಂಬರ್ ಇಂದ ಡಿವೈಡ್ ಮಾಡ್ತಾ ಇದೀವಿ. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ದ ಲೆಂತ್ ಆಫ್ ಎ ರೆಕ್ಟಾಂಗಲ್ ಈಸ್ 5 times the breadth, means L is equal to 5 times the breadth. If the minimum perimeter of the rectangle is, perimeter minimum ಎಷ್ಟು ಇರಬೇಕು ಅಂತಂದ್ರೆ 180 ಸೆಂಟಿಮೀಟರ್ ಇರಬೇಕು. ಅಂದ್ರೆ ಮಿನಿಮಮ್ 180 ಇರಬೇಕು. 180 ಗಿನ ಜಾಸ್ತಿ ಇದ್ದು ನಡೀತದೆ ಅಂತ. ಸೊ ಇನ್ಇಕ್ವಾಲಿಟಿ ಯಾವ್ದು ಬರ್ಬೇಕಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪೆರಿಮೀಟರ್ ಶುಡ್ ಬಿ 180, ಮಿನಿಮಮ್ 180, ದಟ್ ಶುಡ್ ನಾಟ್ ಬಿ ಲೆಸ್ ದನ್ 180. 180 ಗಿಂತ ಕಡಿಮೆ ಯಾವುದೇ ಕಾರಣಕ್ಕೂ ಆಗಂಗಿಲ್ಲ. ಈ ರೀತಿ ಬರೆದ್ರೆ ತಪ್ಪಾಗ್ತದೆ ಕಂಡೀಷನ್. ಯಾಕಂದ್ರೆ ಇಲ್ಲಿದೆ ಮಿನಿಮಮ್ ಪೆರಿಮೀಟರ್ 180 ಡಿಗ್ರಿ. ಕಡಿಮೆ ಅಂದ್ರೆ 180 ಇರಬೇಕು. 180 ಗಿನ ಕಡಿಮೆ ಆಗಬಾರ್ದು, 180 ಗಿನ ಜಾಸ್ತಿನೇ ಇರಬೇಕು ಅಂತ. ಹಾಗಾದ್ರೆ ಈ ಕಂಡೀಷನ್ಸ್ ಅಲ್ಲಿ ಯಾವ್ದು ಹೋಲ್ಡ್ ಆಗುತ್ತೆ ಅಂತ ಕಂಡುಹಿಡಿಯಬೇಕು. ಇಲ್ಲಿ ರೆಕ್ಟಾಂಗಲ್ ಅಂತ ಹೇಳಿರೋದ್ರಿಂದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಈಸ್ ಗಿವನ್ ಬೈ 2 times of L plus B and that should be greater than or equal to 180. 2 into L is given by 5 times B, therefore 5B plus B greater than or equal to 180. 5B plus B ಅಂದ್ರೆ 6B, ಇವೆರಡು 6B ಆಯಿತು. 6 2 is 12B is greater than or equal to 180. Divide by 12 on both side. ಪಾಸಿಟಿವ್ ರಿಯಲ್ ನಂಬರ್ ಡಿವೈಡ್ ಮಾಡ್ತಾ ಇರೋದ್ರಿಂದ ಇನ್ಇಕ್ವಾಲಿಟಿ ಆಸ್ ಇಟ್ ಇಸ್ ಇರುತ್ತೆ. 12 12 ಕ್ಯಾನ್ಸಲ್ ಆಯಿತು. 12 1s 12, 6 ಉಳಿತು. 12 5s 60. Therefore breadth should be greater than or equal to 15. Breadth is greater than or equal to 15 centimeter. Option B is the correct option. 2025 ಅಲ್ಲಿ ಕೇಳಿದಂತ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ 2 ಸ್ಟೇಟ್ಮೆಂಟ್ ಗಳನ್ನ ಕನ್ಸಿಡರ್ ಮಾಡಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸೆಟ್ ಆಫ್ ಆಲ್ ಸೊಲ್ಯೂಷನ್ಸ್ ಆಫ್ ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಯಾವುದು ಅಂದ್ರೆ 3x plus 8 less than 17 and 2x plus 8 greater than or equal to 12 or x is less than 3 and x is greater than or equal to 2 respectively. ಅಂದ್ರೆ 3x plus 8 less than 17 ನ ಸೊಲ್ಯೂಷನ್ x less than 3 ಆಗಿರ್ತದೆ. 2x plus 8 greater than or equal to 12 ನ ಸೊಲ್ಯೂಷನ್ x is greater than or equal to 2 ಆಗಿರ್ತದೆ ಅಂತ ಹೇಳ್ತಾರೆ. ಆಮೇಲೆ ಸ್ಟೇಟ್ಮೆಂಟ್ 2 ಏನಿದೆ ಅಂತಂದ್ರೆ ದ ಕಾಮನ್ ಸೆಟ್ ಆಫ್ ಸೊಲ್ಯೂಷನ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಅವೇ 2 ಇನ್ಇಕ್ವಾಲಿಟಿ ಕೊಟ್ಟಿದ್ದಾನೆ. ಅದರ ಕಾಮನ್ ಸೊಲ್ಯೂಷನ್ಸ್ ಯಾವ್ದಾಗಿರ್ತದೆ ಅಂತಂದ್ರೆ ಓಪನ್ ಇಂಟರ್ವಲ್ 2, 3 ಆಗಿರ್ತದೆ ಅಂತ.
ಸೊ ಇವೆರಡರಲ್ಲಿ ಟ್ರೂ ಸ್ಟೇಟ್ಮೆಂಟ್ ಯಾವುದು, ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು, ಎರಡು ಟ್ರೂನಾ ಎರಡು ಫಾಲ್ಸಾ ಅದನ್ನ ನಾವೀಗ ಫಸ್ಟ್ ವೆರಿಫೈ ಮಾಡಬೇಕು. ಮೊದಲಿಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋಣ. 3x ಪ್ಲಸ್ 8 ಲೆಸ್ ದ್ಯಾನ್ 17. 3x ಈಸ್ ಲೆಸ್ ದ್ಯಾನ್ 17 ಪ್ಲಸ್ 8 ಈ ಕಡೆ ಬಂದ್ರೆ ಮೈನಸ್ 8, ಈ ಕಡೆ ಬಂದ್ರೆ ಮೀನ್ಸ್ ಸಬ್ಟ್ರಾಕ್ಟಿಂಗ್ 8 ಆನ್ ಬೋತ್ ಸೈಡ್ ಅಂತ. 3x ಈಸ್ ಲೆಸ್ ದ್ಯಾನ್ 17 ಮೈನಸ್ 8 ಅಂದ್ರೆ 9. ನಾವು ಡಿವೈಡ್ ಬೈ 3 ಆನ್ ಬೋತ್ ಸೈಡ್. 3 ಅನ್ನೋದು ಪಾಸಿಟಿವ್ ರಿಯಲ್ ನಂಬರ್, ಇನ್ಇಕ್ವಾಲಿಟಿ ಆಸ್ ಇಟ್ ಈಸ್ ಇರ್ತದೆ. ಡಿವೈಡ್ ಮಾಡಿದ್ರೆ ವಿ ಗೆಟ್ x ಈಸ್ ಲೆಸ್ ದ್ಯಾನ್ 3. ಇದು ಕರೆಕ್ಟ್ ಆಯ್ತು, ಇಟ್ ಈಸ್ ಟ್ರೂ. ಸಿಮಿಲರ್ಲಿ ಸೆಕೆಂಡ್ ಇನ್ಇಕ್ವಾಲಿಟಿ ತಗೊಳ್ರಿ. 2x ಪ್ಲಸ್ 8 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 12. ದಟ್ ಈಸ್ 2x ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 12 ಪ್ಲಸ್ 8 ಈ ಕಡೆ ಬಂದ್ರೆ ಮೈನಸ್ 8. ದಟ್ ಈಸ್ 2x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 12 ಮೈನಸ್ 8 ಅಂದ್ರೆ 4. ನಾವು ಡಿವೈಡ್ ಬೈ 2 ಆನ್ ಬೋತ್ ಸೈಡ್. Positive real number, inequality as it is, 2 1s are 2 2s are. Therefore, x is greater than or equal to 2. So, idu kuda correct agide. So, statement 1 is true. Both are false anta helirodrinda option 3 wrong. Statement 1 is false anta helidane option 1 wrong. So, option 2 illa 4 ಆಗಿರಬೇಕು. ಈಗ ಎರಡನೇ ಸ್ಟೇಟ್ಮೆಂಟ್ ಗೆ ಬರೋಣ. ಸ್ಟೇಟ್ಮೆಂಟ್ 2 ಏನಂತ ಹೇಳ್ತಾನೆ, ಕಾಮನ್ ಸೊಲ್ಯೂಷನ್ 2,3 ಆಗಿರ್ತದೆ ಅಂತ ಹೇಳ್ತಾನೆ. ನೋಡೋಣ, ಕಾಮನ್ ಸೊಲ್ಯೂಷನ್ ಅಂತಂದ್ರೆ ಎರಡೂ ಸೊಲ್ಯೂಷನ್ ಗಳನ್ನ ಒಂದು ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡಬೇಕು. ಇದು 2, ಇದು 3. ಫಸ್ಟ್ ಸೊಲ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 3 ಅಂತ ಹೇಳುತ್ತೆ. ಸೊ 3 ಇನ್ಕ್ಲೂಡ್ ಆಗಬಾರ್ದು, ಯಾಕಂದ್ರೆ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದೆ. ಸೊ ಓಪನ್ ಸರ್ಕಲ್. ಲೆಸ್ ದ್ಯಾನ್ 3 ಅಂತಂದ್ರೆ ಲೆಫ್ಟ್ ಸೈಡ್ ಪಾರ್ಟ್ ಬರಬೇಕು, ಇಷ್ಟು ಪಾರ್ಟ್ ಬರಬೇಕು. ಈಗ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಸೆಕೆಂಡ್ ಸೊಲ್ಯೂಷನ್ ಇರುತ್ತೆ. ಈಕ್ವಲ್ ಟು 2 ಇರೋದ್ರಿಂದ ಇಲ್ಲಿ ಶೇಡೆಡ್ ರೀಜನ್ ಬರುತ್ತೆ, ಮತ್ತು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದ್ರೆ ರೈಟ್ ಸೈಡ್ ಪಾರ್ಟ್, ಈ ಕಡೆ ಪಾರ್ಟ್. ಈಗ ಎರಡರಲ್ಲೂ ಕಾಮನ್ ಆಗಿರೋ ರೀಜನ್ ಎಲ್ಲಿಂದ ಎಲ್ಲಿವರೆಗಿದೆ ಅಂದ್ರೆ 2 ಇಂದ 3 ವರೆಗಿದೆ, ಇನ್ಕ್ಲೂಡಿಂಗ್ 2. ನೋಡಿ, 2 ನಲ್ಲಿ 2 ಅನ್ನೋದು ಫಸ್ಟ್ ಸೊಲ್ಯೂಷನ್ ಅಲ್ಲೂ ಇದೆ, ಸೆಕೆಂಡ್ ಸೊಲ್ಯೂಷನ್ ಅಲ್ಲೂ ಇದೆ. ಸೊ 2 ಇಂದ 3 ವರೆಗೆ ಇನ್ಕ್ಲೂಡಿಂಗ್ 2, ಬಟ್ 3 ಇನ್ಕ್ಲೂಡ್ ಆಗಲ್ಲ, ಯಾಕಂದ್ರೆ ಫಸ್ಟ್ ಸೊಲ್ಯೂಷನ್ ಅಲ್ಲಿ 3 ಇಲ್ಲ, ಹಾಲೋ ಸರ್ಕಲ್ ಇದೆ. ಸೆಕೆಂಡ್ ಸೊಲ್ಯೂಷನ್ ಅಲ್ಲಿ 3 ಇದೆ, ಆದ್ರೆ ಫಸ್ಟ್ ಸೊಲ್ಯೂಷನ್ ಅಲ್ಲಿ ಇಲ್ಲ. ಕಾಮನ್ ಸೊಲ್ಯೂಷನ್ ಅಂತಂದ್ರೆ ಎರಡರಲ್ಲೂ ಇರಬೇಕು. ಹಾಗಾಗಿ 3 ಹತ್ರ ಏನಾಗಬೇಕು, ಓಪನ್ ಆಗಬೇಕು, 2 ಹತ್ರ ಕ್ಲೋಸ್ ಆಗಬೇಕು. ಬಟ್ ಇವ್ರು ಹೇಳ್ತಾರೆ ಓಪನ್ ಇಂಟರ್ವಲ್ 2,3 ಅಂತ. ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಹೇಳ್ತಾರೆ. ಆಪ್ಷನ್ 2 ರಾಂಗ್. ಫೋರ್ತ್ ಸ್ಟೇಟ್ಮೆಂಟ್ ಏನಿದೆ, ಫೋರ್ತ್ ಆಪ್ಷನ್ ಏನಿದೆ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್.